ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ರಾಜ್ಯಕ್ಕೊಂದು ರಾಜಧಾನಿಗೆ ಇನ್ನೊಂದು ಡಬಲ್ ಎಂಜಿನ್ ಅಲ್ಲ, ಡಬಲ್ ಪ್ರಣಾಳಿಕೆ. ಜೆಡಿಎಸ್ ಪ್ರಣಾಳಿಕೆ ಎಷ್ಟು ಪುಟ, ಏನು ಭರವಸೆ? ಇದು ಈ ಹೊತ್ತಿನ ಸ್ಪೆಷಲ್ ದಳ ಡಬಲ್ ಪ್ರಣಾಳಿಕೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಕೂಡ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಶೀಘ್ರದಲ್ಲೇ ಜೆಡಿಎಸ್ನಿಂದ ಅಧಿಕೃತ ಪ್ರಣಾಳಿಕೆ ಬಿಡುಗಡೆಯಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಗಳಾಗಿದೆ. ರಾಜ್ಯ ವಿಧಾನಸಭಾ ಚುನಾವಣೆಯನ್ನ ಬಹಳ ಸೀರಿಯಸ್ ಆಗಿ ಜೆಡಿಎಸ್ ಕೂಡ ಈ ಬಾರಿ ತೆಗೆದುಕೊಂಡಿದೆ. ಅಳಿವು ಉಳಿವಿನ ಪ್ರಶ್ನೆ ಒಂದು ರೀತಿಯಲ್ಲಿ ಜೆಡಿಎಸ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಪಂಚರತ್ನ ಯೋಜನೆಯ ಜೊತೆಗೆ ಮತ್ತಷ್ಟು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡುವಂತಹ ಉತ್ಸಾಹದಲ್ಲಿ ಜೆಡಿಎಸ್ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಸಪರೇಟ್ ಆಗಿ ಒಂದು ಪ್ರಣಾಳಿಕೆ, ಅಂದ್ರೆ ಒಟ್ಟಾರೆ 2 ಪ್ರತ್ಯೇಕ ಪ್ರಣಾಳಿಕೆಯನ್ನ ಈಗ ಸಿದ್ಧಪಡಿಸಲಾಗಿದೆ. ಪ್ರಮುಖವಾಗಿ ಬೆಂಗಳೂರನ್ನ ಕಾನ್ಸಂಟ್ರೇಟ್ ಮಾಡಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ 10 ಕ್ಷೇತ್ರಗಳನ್ನಾದ್ರೂ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಣಾಳಿಕೆಯನ್ನ ಬೆಂಗಳೂರಿಗೆ ಒಂದು ಕಡೆ ಮಾಡಿದ್ರೆ, ಮತ್ತೊಂದು ಕಡೆ ಇಡೀ ರಾಜ್ಯಕ್ಕೆ ಒಂದು ಮಾಡಿದ್ದಾರೆ. 35 ಪುಟಗಳ ಪ್ರಣಾಳಿಕೆಯಲ್ಲಿ ಎಲ್ಲ ಭರವಸೆಗಳನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. 2 ಪ್ರತ್ಯೇಕ ಪ್ರಣಾಳಿಕೆ ಮೂಲಕ ಗಮನ ಸೆಳೆಯೋದಕ್ಕೆ ಜೆಡಿಎಸ್ ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ನ್ಯೂಸ್ 18 ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. 35 ಪುಟಗಳ ಪ್ರಣಾಳಿಕೆ ಇದು. ಸಾಕಷ್ಟು ರೀತಿಯಾದಂತಹ ಭರವಸೆಗಳು, ರೈತರಿಗೆ ಕೆಲವೊಂದಿಷ್ಟು ಭರವಸೆಗಳು, ಮತ್ತೊಂದು ಕಡೆಗೆ ಆಟೋ ಚಾಲಕರನ್ನ ಕಾನ್ಸಂಟ್ರೇಟ್ ಮಾಡಿ ಕೆಲವೊಂದಿಷ್ಟು ಭರವಸೆಗಳು, ಜೊತೆಗೆ ಎಲ್ಲರೂ ಕೂಡ ಜಿಲ್ಲಾಸ್ಪತ್ರೆಗಳನ್ನ ಅಭಿವೃದ್ಧಿ ಮಾಡುವಂತಹ ಕೆಲವೊಂದಿಷ್ಟು ಭರವಸೆಗಳು, ರೈತರಿಗೆ ಪ್ರಮುಖವಾಗಿ ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಅವರಿಗೆ ಕೆಲವೊಂದಿಷ್ಟು ಉಚಿತ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಈ ಪ್ರಣಾಳಿಕೆ ಬಹಳ ಗಮನವನ್ನು ಸೆಳೀತಾ ಇದೆ. ಹಾಗಾಗಿ ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ವಲ್ಪ ಅನಾರೋಗ್ಯದಿಂದ ಚೇತರಿಸಿಕೊಂಡಿದ್ದಾರೆ ಈಗ. ಸೊ ಇವತ್ತಿನಿಂದ ಕೂಡ ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಆದ ಮೇಲೆ ಮತ್ತಷ್ಟು ಭರ್ಜರಿಯ ಪ್ರಚಾರವನ್ನ ಕೂಡ ಕೈಗೊಳ್ಳಿಕ್ಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಒಂದು ಕಡೆ ಈ ಬಾರಿಯ ಎಲೆಕ್ಷನ್ ಜೆಡಿಎಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇಂಪಾರ್ಟೆಂಟ್ ಆಗಿದೆ. ಸೊ ಇದರ ಟಾರ್ಗೆಟ್ ಏನು? ಜೊತೆಗೆ 2 ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಸ್ಪೆಷಾಲಿಟಿ ಏನ್ ಜೆಡಿಎಸ್ ನವರದು? ಹಾಗಾದ್ರೆ 2 ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇರುವಂತ ಉದ್ದೇಶವೇ ಈ ಬಾರಿ ಕನಿಷ್ಠ ಸ್ಥಾನಗಳನ್ನಾದ್ರೂ ಕೂಡ ಪಡೆಯಲೇಬೇಕು. ಈ ಬಾರಿ ಜೆಡಿಎಸ್ ನ ಒಂದು ಅಸ್ತಿತ್ವದ ಪ್ರಶ್ನೆ. ಜೆಡಿಎಸ್ ಕೂಡ ಏನು ರಾಜ್ಯದಲ್ಲಿ ಪ್ರಾದೇಶಿಕವಾಗಿ ನೆಲೆ ಇರುತ್ತೆ ಅನ್ನೋದನ್ನ ತಮ್ಮ ವಿರೋಧ ಪಕ್ಷಗಳಿಗೂ ಕೂಡ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಇದೀಗ ದಳಪತಿಗಳು ಈ ಒಂದು ತಂತ್ರವನ್ನ ಅನುಸರಿಸಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಶ್ರುತಿ. ಯಾಕಂತ ಹೇಳಿದ್ರೆ ನೋಡಿ, ಬಹಳ ಮುಖ್ಯವಾಗಿ ಪಂಚರತ್ನ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂತ ನಿಟ್ಟಲ್ಲಿ ಕುಮಾರಸ್ವಾಮಿ ಸುಮಾರು 100ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಥಯಾತ್ರೆಯ ಮೂಲಕ ಹಳ್ಳಿಗೆ ತಲುಪಿದ್ದಾರೆ. ಇದೀಗ ಅದರ ಒಂದು ಮುಂದುವರೆದ ಭಾಗವಾಗಿ ಅಧಿಕೃತವಾಗಿ ತನ್ನ ಜೆಡಿಎಸ್ ನ ಪ್ರಣಾಳಿಕೆಯನ್ನ ಚುನಾವಣಾ ಆಯೋಗಕ್ಕೆ ಕೊಡಬೇಕು. ಅದರಂತೆ ಇವತ್ತು ಏನು ಇನ್ನು ಶೀಘ್ರದಲ್ಲೇ 1 or 2 days ಅಲ್ಲಿ ಅಧಿಕೃತವಾಗಿ ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ಜೆಡಿಎಸ್ ಪಕ್ಷ ಹೊರತರ್ತಾ ಇದೆ. ಅದು ಬಹಳ ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿಯನ್ನ ಕಾನ್ಸಂಟ್ರೇಟ್ ಮಾಡಿ, ಬೆಂಗಳೂರು ನಗರವನ್ನೇ ಕಾನ್ಸಂಟ್ರೇಟ್ ಮಾಡಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 10 ವಿಧಾನಸಭಾ ಕ್ಷೇತ್ರಗಳನ್ನಾದ್ರೂ ಕೂಡ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪ್ರತ್ಯೇಕವಾದಂತ 15 ಪುಟಗಳ ಪ್ರತ್ಯೇಕವಾದಂತ ಒಂದು ಮ್ಯಾನಿಫೆಸ್ಟೋನ ಪ್ರಣಾಳಿಕೆ ಪುಸ್ತಕವನ್ನು ಹೊರತರ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ 35 ಪುಟಗಳ ಪ್ರಣಾಳಿಕೆ ಪುಸ್ತಕವನ್ನು ಕೂಡ ಪ್ರತ್ಯೇಕವಾಗಿ ಹೊರತರ್ತಾ ಇರ್ತಕ್ಕಂಥದ್ದು. ಅದರಂತೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಪ್ರಣಾಳಿಕೆಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರಂತೆ ಅಂಶಗಳನ್ನ ನೋಡೋದಾದ್ರೆ ನೋಡಿ, ಇತ್ತೀಚೆಗೆ ಏನು ಉಚಿತ ವಿದ್ಯುತ್ ಅನ್ನುವಂತ ನಿಟ್ಟಿನಲ್ಲಿ ಏನ್ ಕಾಂಗ್ರೆಸ್ ಘೋಷಣೆ ಮಾಡಿದ್ಯಲ್ಲ, ಅದಕ್ಕೆ ಒಂದ್ ರೀತಿ ಕೌಂಟರ್ ಕೊಡ್ಬೇಕು, ಮತ್ತೊಂದ್ ಕಡೆಗೆ ಮತದಾರರ ಗಮನವನ್ನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿಯೇ ಸೋಲಾರ್ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಮತ್ತೆ ಮರುಬಳಕೆ ಮಾಡಬಹುದಾದಂತ ಇಂಧನಗಳ ಒಂದು ಉಪಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತ ಒಂದು ನೀತಿಯನ್ನ, ಪ್ರತ್ಯೇಕವಾದಂತ ಒಂದು ನಿಯಮವನ್ನ ಜಾರಿಗೆ ತರ್ತೀವಿ. ಎಸ್ಪೆಷಲಿ ಮೈಸೂರು ಮಾದರಿಯಲ್ಲಿ ಗ್ರೀನರಿಗೆ, ಹಸಿರೀಕರಣಕ್ಕೆ ಒಂದು ಹೆಚ್ಚಿನ ಆದ್ಯತೆಯನ್ನ ಅರಣ್ಯ ಇಲಾಖೆಯಿಂದ ಕೊಡುವಂತದ್ದು. ಎಸ್ಪೆಷಲಿ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಒಂದು ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಾಗೆ ಕುಡಿಯುವ ನೀರು ಪೂರೈಕೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತ ಒಂದು ನಿಗಮ ಅಥವಾ ಪ್ರತ್ಯೇಕವಾದಂತ ಒಂದು ಯೋಜನೆಯನ್ನು ಕೂಡ ಜಾರಿಗೆಗೊಳಿಸೋದಕ್ಕೆ ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಮೆಟ್ರೋ ಮಾರ್ಗಗಳಿದಾವಲ್ಲ, ಈ ರೀತಿಯಾದಂತ ಸುಗಮ ಸಂಚಾರಕ್ಕೆ ಅನುಗುಣವಾಗುವಂತೆ ಪ್ಯಾರಲಲ್ ಮಾರ್ಗಗಳು ಇದಾವಲ್ಲ, ಈಗ ಆ ಪ್ಯಾರಲಲ್ ಮಾರ್ಗಗಳ ಅಭಿವೃದ್ಧಿಗೂ ಕೂಡ ಒಂದು ಒತ್ತನ್ನ ಕೊಡೋದಕ್ಕೆ ಪ್ರಣಾಳಿಕೆಯಲ್ಲಿ ಅಂಶವನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸೊ ಇದು ಬೆಂಗಳೂರಿಗೆ ಹೊರತುಪಡಿಸಿದ್ರೆ ಇನ್ನುಳಿದಂತೆ ಆರೋಗ್ಯ, ಶಿಕ್ಷಣ, ಯುವ ಸಬಲೀಕರಣ, ಮತ್ತೊಂದ್ ಕಡೆಗೆ ಮಹಿಳಾ ಸಬಲೀಕರಣ, ಈ ರೀತಿಯಾದಂತ ವಸತಿ ಹಸರೆ ಅಂಶಗಳನ್ನ ಗುರಿಯಾಗಿಟ್ಕೊಂಡು ಪಂಚರತ್ನ ಯೋಜನೆಗಳನ್ನ ಜಾರಿಗೆ ತಂದಿದ್ರಲ್ಲ, ಅದನ್ನ ಹೊರತುಪಡಿಸಿ ಇದೀಗ ಕೋಮುಗಲಭೆ ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರ ಸಣ್ಣ ಸಣ್ಣ ಸಮುದಾಯಗಳು ಅವರ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಕೋಮುಗಲಭೆ ಆಗಿದ್ದಲ್ಲಿ ಅವರ ವಿರುದ್ಧ ಕಠಿಣವಾದಂತ ಅಂದ್ರೆ ನಾನ್ ಅವೇಲಬಲ್ ಕೇಸ್ ಕಡ್ಡಾಯವಾಗಿ ಫಿಕ್ಸ್ ಆಗುವಂತ ಒಂದು ನಿಟ್ಟಿನಲ್ಲಿ ಕೋಮುಗಲಭೆ ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರ ರಕ್ಷಣೆಗೆ ಪ್ರತ್ಯೇಕವಾದಂತ ಒಂದು ಕಾನೂನು. ಮತ್ತೊಂದ್ ಕಡೆಗೆ ಜಯದೇವ ಮತ್ತೆ ನಿಮ್ಹಾನ್ಸ್ ಮಾದರಿಯಲ್ಲಿ ರಾಜ್ಯ ಸರ್ಕಾರದಿಂದಲೇ ಒಂದು ಪ್ರತ್ಯೇಕವಾದಂತ ಒಂದು ಆಸ್ಪತ್ರೆಗಳ ನಿರ್ಮಾಣ,
ಮತ್ತೊಂದ್ ಕಡೆಯಾಗಿ ಏನು ಉಚಿತವಾದ ವಿದ್ಯಾರ್ಥಿನಿಯರಿಗೆ ಉಚಿತವಾದಂತ ಒಂದು ಪದವಿ ವ್ಯಾಸಂಗ ಮಾಡುವಂತ ವಿದ್ಯಾರ್ಥಿನಿಗೆ ಉಚಿತವಾದಂತ ಮೊಪೆಡ್ ವಿತರಣೆ, ರೈತರ ಸಾಲ ಮನ್ನಾ, ರೈತ ಬಂಧು ಹೆಸರಿನ ಎಸ್ಪೆಷಲಿ KCR ಮಾದರಿಯಲ್ಲಿ ರೈತ ಬಂಧು ಯೋಜನೆಯನ್ನ ಪ್ರತ್ಯೇಕವಾಗಿ ಜಾರಿಗೆ ತರೋದಕ್ಕೂ ಕುಮಾರಸ್ವಾಮಿ ಮುಂದಾಗಿರ್ತಕ್ಕಂಥದ್ದು. ಹೀಗೆ 10 ಹಲವಾರು ಅಂಶಗಳನ್ನ ಇದೀಗ ತನ್ನ ಮ್ಯಾನಿಫೆಸ್ಟೋದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಲೈನ್ ನಲ್ಲೇ ಇರಿ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಮತ್ತೊಂದ್ ಕಡೆಗೆ ಇವತ್ತಿನಿಂದ ಚುನಾವಣಾ ಅಖಾಡಕ್ಕೆ ಜೆಡಿಎಸ್ ನ ವರಿಷ್ಠರು ದೇವೇಗೌಡರು ಅಖಾಡಕ್ಕಿಳಿತಾ ಇದ್ದಾರೆ. ಶಿರಾ, ಮಧುಗಿರಿ, ಕೊರಟಗೆರೆ ಈ ಭಾಗದಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಮಾಡಿದ್ದಾರೆ ದೇವೇಗೌಡರು. ಇವತ್ತಿನಿಂದ ಚುನಾವಣಾ ಅಖಾಡಕ್ಕೆ ದೊಡ್ಡ ಗೌಡರ ಎಂಟ್ರಿ ಆಗ್ತಾ ಇದೆ. ಈ ಶಿರಾ ಭಾಗ, ಮಧುಗಿರಿ, ಕೊರಟಗೆರೆ, ಸೊ ಈ ಎಲ್ಲ ಭಾಗಗಳಲ್ಲಿ ಕೂಡ ದೇವೇಗೌಡರು ಪ್ರಚಾರವನ್ನು ನಡೆಸ್ತಾರೆ. ಪ್ರತಿ ದಿನಕ್ಕೆ 3 ಕ್ಷೇತ್ರ ಅನ್ನೋದನ್ನ ನಿರ್ಧಾರ ಮಾಡಿಕೊಂಡಿದ್ದಾರೆ. ಸೊ ಆ 3 ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ಸಂಚಾರವನ್ನ ಮಾಡಿ ಪ್ರಚಾರದ ಕಾರ್ಯವನ್ನು ನಡೆಸ್ತಾರೆ. ಬಹು ದಿನಗಳ ಬಳಿಕ ಅಖಾಡಕ್ಕೆ ದೇವೇಗೌಡರು ಎಂಟ್ರಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ವಯೋಸಹಜ ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು, ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ. ಹಾಗಾಗಿ ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ರು ದೇವೇಗೌಡರು. ಅದಾದ ಮೇಲೆ ಈಗ ಚುನಾವಣಾ ಪ್ರಚಾರಕ್ಕೆ ಫೀಲ್ಡ್ಗಿಳಿತಾ ಇದ್ದಾರೆ. ಸೊ ದೇವೇಗೌಡರ ಸಾವನ್ನ ಬಯಸಿದಂತಹ ರಾಜಣ್ಣ ವಿರುದ್ಧ ರಣಕಹಳೆಯನ್ನ ಮುಳುಗಿಸ್ಲಿಕ್ಕೆ ಇವತ್ತು ಮೊದಲಿಗೆ ಮಧುಗಿರಿಯಲ್ಲಿ ದೇವೇಗೌಡರು ಪ್ರಚಾರವನ್ನ ನಡೆಸ್ತಾರೆ. ಇತ್ತೀಚೆಗಷ್ಟೇ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದಾರೆ ಮಾಜಿ ಪ್ರಧಾನಿಗಳು. ಸೊ ಜೆಡಿಎಸ್ಗೆ ಈ ಬಾರಿ ಅತಿ ಹೆಚ್ಚು ಸ್ಥಾನವನ್ನ ಗಿಟ್ಟಿಸಲೇಬೇಕು ಅನ್ನೋದು ಮಾಸ್ಟರ್ ಪ್ಲಾನ್ ಆಗಿದೆ ದೇವೇಗೌಡರದ್ದು. ತಾವು ಸೋತಿದ್ದಂತಹ ತುಮಕೂರು ಭಾಗದಲ್ಲೇ ಈ ಬಾರಿ ಗೆಲುವಿನ ನಗೆಯನ್ನ ಬೀರಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ತಮ್ಮ ಕ್ಷೇತ್ರವನ್ನ ಮೊಮ್ಮಗನಿಗೆ ಬಿಟ್ಟು ತುಮಕೂರಿನಲ್ಲಿ ಸ್ಪರ್ಧಿಸಿದ್ರು, ಬಟ್ ಸೋಲ್ಬೇಕಾದಂತಹ ಪರಿಸ್ಥಿತಿ ಬಂತು. ಹಾಗಾಗಿ ಅಲ್ಲಿ ಜೆಡಿಎಸ್ ನ ಈ ಬಾರಿ ಈ ಎಲೆಕ್ಷನ್ ನಲ್ಲಿ ಗೆಲ್ಲಿಸಬೇಕು ಅನ್ನೋ ಪಣ ತೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಒಂದು ಕಡೆ ತುಮಕೂರಿನ ಭಾಗವನ್ನ ಬಹಳ ಸೀರಿಯಸ್ ಆಗಿ ಜೆಡಿಎಸ್ ಪಾಳೆಯ ತೆಗೆದುಕೊಂಡಿದೆ ಅಂತ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲೇ ದೊಡ್ಡ ಗೌಡರು ಫೀಲ್ಡ್ಗಿಳಿತಾ ಇದ್ದಾರೆ. ಸೊ ಇವರ ಪ್ಲಾನ್ ಏನು, ಯಾವ ರೀತಿಯಾಗಿ ರೂಪುರೇಷೆಗಳನ್ನ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಕೇವಲ ತುಮಕೂರು ಜಿಲ್ಲೆ ಅಷ್ಟೇ ಅಲ್ಲ ಶ್ರುತಿ, ಇಡೀ ಮೈಸೂರು ಭಾಗವನ್ನೇ ಈ ಬಾರಿ ಜೆಡಿಎಸ್ ಟಾರ್ಗೆಟ್ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ನಾವ್ ಈಗಾಗಲೇ ಹೇಳ್ಕೊಂಡ್ ಬರ್ತಾ ಇರುವಂತೆ ಜೆಡಿಎಸ್ ಈ ಬಾರಿಯ ಚುನಾವಣೆ ಅಸ್ತಿತ್ವದ ಪ್ರಶ್ನೆ, ಅಳಿವಿನ ಪ್ರಶ್ನೆ. ತನ್ನ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆಯಾಗಿ ಬಿಜೆಪಿ, ಮತ್ತೊಂದ್ ಕಡೆಯಾಗಿ ಕಾಂಗ್ರೆಸ್ ಸಾಕಷ್ಟು ರೀತಿಯಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಟಕ್ಕರ್ ಕೊಡ್ಬೇಕು, ಮತ್ತೆ ತನ್ನ ಭದ್ರ ನೆಲೆಯನ್ನ ಮತ್ತಷ್ಟು ಭದ್ರಪಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿಯೇ ಇದೀಗ HD ದೇವೇಗೌಡರು ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು. ನೋಡಿ, ಬಹಳ ಮುಖ್ಯವಾಗಿ ಕಳೆದ 1 ವರ್ಷದಿಂದ ಈಚೆಗೆ ದೇವೇಗೌಡರು ಅನಾರೋಗ್ಯಕ್ಕೀಡಾಗಿದ್ರು. ಮನೆಯಲ್ಲೇ ಏನು ಚೇತರಿಕೆಯನ್ನ ಮನೆಯಲ್ಲೇ ಚಿಕಿತ್ಸೆಯನ್ನ ಪಡೆಯೋದ್ರ ಮುಖಾಂತರ ಚೇತರಿಕೆಯನ್ನ ಕಾಣ್ತಾ ಇದ್ವು. ದೇವೇಗೌಡರು ಈ ಬಾರಿಯ ಚುನಾವಣಾ ಪ್ರಚಾರಕ್ಕೆ ಬರಲ್ವಾ ಅನ್ನುವಂತ ಒಂದು ಕುತೂಹಲವು ಕೂಡ ಮನೆ ಮಾಡಿತ್ತು. ಆದ್ರೆ ಇವತ್ತು ವಿರೋಧಿಗಳಿಗೂ ಕೂಡ ಶಾಕ್ ಕೊಡುವಂತೆ, ಕಾರ್ಯಕರ್ತರಿಗೂ ಕೂಡ ಉತ್ಸಾಹ ತುಂಬುವಂತೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ HD ದೇವೇಗೌಡರು ಇಂದಿನಿಂದ ಕನಿಷ್ಠ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿದಿನ ಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ಇವತ್ತು ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಶಿರಾ, ಮಧುಗಿರಿ ಮತ್ತೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ತಮಗೆ ಸಾವು ಬಯಸಿದಂತ KN ರಾಜಣ್ಣ ವಿರುದ್ಧ ಇವತ್ತು ದೇವೇಗೌಡರು ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಯಾಕಂತ ಹೇಳಿದ್ರೆ ಏನು ದೇವೇಗೌಡರ ವಿರುದ್ಧ ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಮುಖಂಡ KN ರಾಜಣ್ಣನವರು ಏನು ಆಡದಂತ ಮಾತು ಇದೀಗ ಜೆಡಿಎಸ್ ಕಾರ್ಯಕರ್ತರಲ್ಲಿ ಎಸ್ಪೆಷಲಿ ದೇವೇಗೌಡರ ಕುಟುಂಬವನ್ನ ಕೆರಳಿಸಿತ್ತು. ಸೊ ಹೀಗಾಗಿ ಇವತ್ತು ಮಧುಗಿರಿಯ ಒಂದು ದೇವೇಗೌಡರ ಪ್ರವಾಸ ಸಾಕಷ್ಟು ಕುತೂಹಲ ಮತ್ತೆ ದೇವೇಗೌಡರ ಭಾಷಣವೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಇನ್ನುಳಿದಂತೆ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಳೆದ ಉಪಚುನಾವಣೆಯಲ್ಲಿ ಏನು ಮಾಜಿ ಸಚಿವ ಹಾಗೂ ಶಾಸಕ B ಸತ್ಯನಾರಾಯಣ ಅವರ ಅಗಲಿಕೆ ನಂತರ ಆ ಕ್ಷೇತ್ರವನ್ನ ಬಿಜೆಪಿ ಏನು ವಶಪಡಿಸಿಕೊಂಡಿತ್ತು. ಹೀಗಾಗಿ ತನ್ನ ಭದ್ರಕೋಟೆಯನ್ನ ಹೇಗಾದ್ರೂ ಮಾಡಿ ತನ್ನ ವಶಕ್ಕೆ ಪಡಿಸ್ಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಮಾನ್ಯ ಕಾರ್ಯಕರ್ತ CR ಉಗ್ರೇಶ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಆ ಒಂದು CR ಉಗ್ರೇಶ್ ಪರ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ಇನ್ನುಳಿದಂತೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ಡಾಕ್ಟರ್ G ಪರಮೇಶ್ವರ್ ವಿರುದ್ಧ ಏನು ಸ್ಪರ್ಧೆಯನ್ನ ಮಾಡಿರ್ತಕ್ಕಂತ ಏನು ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಶಾಸಕ PR ಸುಧಾಕರ್ ಲಾಲ್ ಪರ ಇವತ್ತು ದೇವೇಗೌಡರು ಪ್ರಚಾರವನ್ನ ಮಾಡಲಿದ್ದಾರೆ. ಯಾಕಂತ ಹೇಳಿದ್ರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರವು ಕೂಡ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು. ಸೊ ಹೀಗಾಗಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಮತ್ತೆ ಶಿರಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ದೇವೇಗೌಡರು ಇವತ್ತು ಮಹತ್ವದ ಒಂದು ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನುಳಿದಂತೆ ನಾಳೆ ಪಿರಿಯಾಪಟ್ಟಣ, KR ನಗರ ಮತ್ತೆ ಹುಣಸೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ. ಹೀಗೆ ಪ್ರತಿನಿತ್ಯ ಕನಿಷ್ಠ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವೈದ್ಯರ ಸಲಹೆ ಮೇರೆಗೆ ದೇವೇಗೌಡರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಈ ಬಾರಿಯ ಚುನಾವಣೆಗೆ ದೇವೇಗೌಡರ ಪ್ರಚಾರ ಅನಿವಾರ್ಯ ಆಗಿರ್ತಕ್ಕಂಥದ್ದು ಜೆಡಿಎಸ್ಗೆ. ಹೀಗಾಗಿಯೇ ಈ ದೇವೇಗೌಡರು ಇಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಪ್ರಚಾರಕ್ಕೆ ಧುಮುಕೋದ್ರ ಮುಖಾಂತರ ಪಕ್ಷದ ಅಸ್ತಿತ್ವವನ್ನ ಕಾಪಾಡಬೇಕು, ಮತ್ತೆ ವಿರೋಧಿಗಳು ಕೂಡ ಈ ಮೂಲಕ ಒಂದು ಶಾಕ್ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. 2 ದಿನ 7 ಜಿಲ್ಲೆ ಭರ್ಜರಿ ಮತಬೇಟೆ. ಹಳೆ ಮೈಸೂರಿಗೆ ಲಗ್ಗೆ ಛಿದ್ರವಾಗುತ್ತಾ ಕೈತೆನೆ ಕೋಟೆ.
ಇದು ಈ ಹೊತ್ತಿನ ಸ್ಪೆಷಲ್. ಬಿಜೆಪಿ ಚಾಣಕ್ಯನ ತಂತ್ರ, ಶೆಟ್ಟರ್ ಸೋಲಿಸೋದಕ್ಕೆ ಪಣ, ಚಾಣಕ್ಯ ಘರ್ಜನೆ. ಎರಡು ದಿನಗಳ ಕಾಲ 7 ಜಿಲ್ಲೆಗಳಲ್ಲಿ ಅಮಿತ್ ಶಾ ಅವರು ಮೆಗಾ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಒಂದೇ ದಿನ 3 ಜಿಲ್ಲೆಗಳಲ್ಲಿ ಅಮಿತ್ ಶಾ ಅವರ ಟೂರ್ ಪ್ಲಾನ್ ಆಗಿದೆ. ನೋಡಿ ಯಾವ ಮಟ್ಟಿಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗ್ಬಿಟ್ಟಿದೆ ಎಲೆಕ್ಷನ್ಗೆ ರಾಜ್ಯದಲ್ಲಿ. ಸೊ ಈ ಸಂದರ್ಭದಲ್ಲಿ ಸಿಗುವಂತಹ ಅವಕಾಶವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಉಪಯೋಗ ಮಾಡಿಕೊಳ್ಳುವಂತಹ ಪ್ಲಾನ್ ಚುನಾವಣಾ ಚಾಣಕ್ಯನದ್ದು. ಹಾಗಾಗಿ 7 ಜಿಲ್ಲೆಗಳಲ್ಲಿ ಚುನಾವಣಾ ಚಾಣಕ್ಯ ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ, ಟೂರ್ ಅನ್ನ ನಡೆಸ್ತಾ ಇದ್ದಾರೆ. ಗುಂಡ್ಲುಪೇಟೆ, ಹಾಸನ, ಆಲೂರಿನಲ್ಲಿ ರೋಡ್ ಶೋವನ್ನ ಮುಗಿಸ್ತಾರೆ, ಸೀದಾ ಹುಬ್ಬಳ್ಳಿಗೆ ಹೋಗ್ತಾರೆ. ನಾಳೆ ಬಾಗಲಕೋಟೆ, ವಿಜಯಪುರ, ಯಾದಗಿರಿಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಒಟ್ಟಾರೆ ಎಲ್ಲ ಭಾಗಗಳನ್ನ ಕೂಡ ಕವರ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಗುಂಡ್ಲುಪೇಟೆಯಲ್ಲಿ ಭಾರತ್ ಜೋಡೋ ಯಾತ್ರೆಯನ್ನ ಶುರು ಮಾಡಿದ್ರು. ಈಗ ಅದೇ ಜಾಗದಲ್ಲಿ ಪ್ರಚಾರವನ್ನ ನಡೆಸಬೇಕು, ತಮ್ಮ ಅಭ್ಯರ್ಥಿಯ ಪರವಾಗಿ ಮತಯಾಚನೆಗೆ ಇಳಿಬೇಕು ಅನ್ನೋದು ಅಮಿತ್ ಶಾ ಅವರ ದೊಡ್ಡ ಮಟ್ಟದ ಪ್ಲಾನ್ ಆಗಿದೆ. ನಿರಂಜನ್ ಕುಮಾರ್ ಅವರು ಈ ಬಾರಿಯ ಬಿಜೆಪಿಯ ಹಾಲಿ ಅಭ್ಯರ್ಥಿ ಆಗಿದ್ದಾರೆ. ಹಾಗಾಗಿ ಗುಂಡ್ಲುಪೇಟೆಯಿಂದಲೇ ಅಬ್ಬರದ ಪ್ರಚಾರವನ್ನ ನಡೆಸಬೇಕು ಅಂತ ಹೇಳಿ 2 ದಿನಗಳ ಕಾಲ 7 ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ. ನೋಡಿ, ಗುಂಡ್ಲುಪೇಟೆ, ಹಾಸನ, ಆಲೂರು ಈ ಭಾಗಗಳಲ್ಲಿ ರೋಡ್ ಶೋವನ್ನ ಮುಗಿಸ್ತಾರೆ. ಹುಬ್ಬಳ್ಳಿಗೆ ಆನಂತರ ಪ್ರಯಾಣ ಬೆಳೆಸ್ತಾರೆ. ಇವತ್ತು ಪ್ರಮುಖವಾಗಿ ಅಮಿತ್ ಶಾ ಅವರ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಮೈಸೂರಿಗೆ ಹೋಗೋದು, ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಮಾಡೋದು, ಪೂಜೆಯನ್ನ ಸಲ್ಲಿಸೋದು. ಅದಾದ ಮೇಲೆ ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಹೋಗಿ ಮೆಗಾ ರೋಡ್ ಶೋವನ್ನ ನಡೆಸೋದು. ಅದಾದ ಮೇಲೆ ಹಾಸನದಲ್ಲಿ ರ್ಯಾಲಿಯಲ್ಲಿ ಭಾಗಿಯಾಗೋದು. ಪ್ರಮುಖವಾಗಿ ಈ ಭಾಗಗಳಲ್ಲಿ ಈ ಕೈಪಾಳೆಯ ಹಾಗೆ ಜೆಡಿಎಸ್ನ ಭದ್ರಕೋಟೆಗಳು ಅಂತ ಯಾವ್ಯಾವ ಭಾಗಗಳಿದೆ, ಸೊ ಆ ಭಾಗಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಬಿಜೆಪಿ ಪಾಳೆಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, 2 ದಿನಗಳು 7 ಜಿಲ್ಲೆಗಳು ಟಾರ್ಗೆಟ್. ಅಮಿತ್ ಶಾ ಅವರ ಈ ಸ್ಟ್ರಾಟಜಿ ಏನು? ಯಾವ್ಯಾವ ರೀತಿಯಾಗಿ ರೂಪುರೇಷೆಗಳು ಸಿದ್ಧ ಆಗಿದೆ? ಶ್ರುತಿ, ಇವತ್ತು 2 ದಿನಗಳ ಅಂದ್ರೆ 3 ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಅಮಿತ್ ಶಾ ಅವರು ಮಾಡುತ್ತಿರುವಂತದ್ದು. ಒಂದು ಹಾಸನ, ಮತ್ತೆ ಮೈಸೂರು, ಮತ್ತೆ ಚಾಮರಾಜನಗರದಲ್ಲಿ ಅಂದ್ರೆ 3 ಜಿಲ್ಲೆಗಳಿಗೆ ಸೀಮಿತವಾಗಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಬೃಹತ್ ರ್ಯಾಲಿಯನ್ನ ಮಾಡೋದ್ರ ಮುಖಾಂತರವಾಗಿ ಮತಯಾಚನೆಯನ್ನ ಮಾಡುತ್ತಿರುವಂತದ್ದು. ಶ್ರುತಿ, ನೀವು ಕಾಣಬಹುದಾಗಿದೆ. ಈಗ ನಾವೀಗ ಗುಂಡ್ಲುಪೇಟೆ ಪಟ್ಟಣದಲ್ಲಿದ್ದೇವೆ. ಈಗಾಗಲೇ ನೀವು ಕಾಣಬಹುದಾಗಿದೆ ದೃಶ್ಯಾವಳಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಮಿತ್ ಶಾ ಅವರನ್ನ ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು, ಇಲ್ಲಿರತಕ್ಕಂಥ ಕಾರ್ಯಕರ್ತರು ಸಜ್ಜಾಗಿರುವಂತದ್ದು. ಅಂದ್ರೆ ದೊಡ್ಡ ಮಟ್ಟದ ಫ್ಲಾಗ್ ಗಳನ್ನ ಹಾಕೋದ್ರ ಮುಖಾಂತರ ಅಮಿತ್ ಶಾ ಅವರು ಎಲ್ಲಿ ರೋಡ್ ಶೋವನ್ನ ಮಾಡ್ತಾರೆ ಆ ಒಂದು ರೋಡ್ ಶೋನ ಪ್ರಮುಖವಾದಂತಹ ರಸ್ತೆಗಳಲ್ಲಿ ಬಿಜೆಪಿ ಪಕ್ಷದ ಧ್ವಜಗಳನ್ನ ಹಾಕಲಾಗಿರುವಂತದ್ದು. ಆ ಮುಖಾಂತರವಾಗಿ ಈ ಒಂದು ಅಂದ್ರೆ ಏನು ಗುಂಡ್ಲುಪೇಟೆಯ ಪ್ರಮುಖವಾದಂತಹ ಸರ್ಕಲ್ ನಲ್ಲಿ ಸುಮಾರು 1.5 ಕಿಲೋಮೀಟರ್ನಷ್ಟು ಅಮಿತ್ ಶಾ ಅವರು ಪ್ರಚಾರವನ್ನ ರೋಡ್ ಶೋ ಮೂಲಕ ತೆರೆದ ವಾಹನದಲ್ಲಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಅಂತಿಮವಾಗಿ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಹಾಲಿ ಶಾಸಕರಾಗಿರ್ತಕ್ಕಂಥ ನಿರಂಜನ್ ಕುಮಾರ್ ಅವರ ಪರವಾಗಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಅದಾದ ನಂತರವಾಗಿ ಹಾಸನದ ಆಲ್ದೂರದಲ್ಲಿ ಕೂಡ ಮುಖ್ಯವಾಗಿ ಪ್ರಚಾರವನ್ನ ಅಂದ್ರೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ 2 ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಭದ್ರಕೋಟೆ ಆಗಿದೆ. ಅದನ್ನ ಒಂದು ರೀತಿ ಛಿದ್ರ ಮಾಡುವಂತ ನಿಟ್ಟಿನಲ್ಲಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಮುಖ್ಯವಾಗಿ ಬೃಹತ್ ರೋಡ್ ಶೋವನ್ನ ಮಾಡಿದ್ರೆ ಸಹಜವಾಗಿಯೇ ಕಾರ್ಯಕರ್ತರು ಮತ್ತೆ ಜನರು ತಮ್ಮ ಪರವಾಗಿ ಒಲವನ್ನು ತೋರಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಮಿತ್ ಶಾ ಅವರು ಬೃಹತ್ ರೋಡ್ ಶೋವನ್ನ ಮಾಡ್ತಿದ್ದಾರೆ. ಈ ಒಂದು ರೋಡ್ ಶೋ ಬಿಜೆಪಿಗೆ ಅತ್ಯಂತ ಮಹತ್ವವಾಗಿ ಪರಿಣಮಿಸಿರುವಂತದ್ದು. ಯಾಕಂದ್ರೆ ಈ ಒಂದು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಲ್ಲಿ ಗಣೇಶ್ ಪ್ರಸಾದ್ ಅವರು ಕೂಡ ಸ್ಪರ್ಧೆಯನ್ನ ಮಾಡಿದ್ದಾರೆ. ಅಂದ್ರೆ ಮಾಜಿ ದಿವಂಗತ ಸಚಿವರ ಮಾದೇವ್ ಪ್ರಸಾದ್ ಅವರ ಪುತ್ರ ಗಣೇಶ್ ಪ್ರಸಾದ್ ಅವರು ಸ್ಪರ್ಧೆಯನ್ನ ಮಾಡಿರುವಂತದ್ದು. ಎಲ್ಲ ಒಂದು ಕಡೆ ಅವ್ರ ಪರವಾಗಿ ಈ ಕಡೆ ಭಾಗದಲ್ಲಿ ಒಲವು ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿದ್ರೆ ಪಕ್ಷದ ಅಭ್ಯರ್ಥಿ ಗೆಲ್ಲುವ ಸಾಧ್ಯ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದಲೇ ಪ್ರಚಾರವನ್ನ ಮಾಡ್ತಿರುವಂತದ್ದು. ಈ ಭಾಗದಲ್ಲಿ ಗುಂಡ್ಲುಪೇಟೆ ಸೀಮಿತವಾಗಿ ಚಾಮರಾಜನಗರ ಆಗಿರಬಹುದು ಮತ್ತೆ ಮೈಸೂರು ಭಾಗ ಆಗಿರಬಹುದು ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಖುದ್ದು ಅಮಿತ್ ಶಾ ಅವರು ಈ ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಿರುವಂತದ್ದು. ಅಮಿತ್ ಶಾ ಅವರು ಬರ್ತಿರುವಂತಹ ಕಾರಣಕ್ಕೋಸ್ಕರವಾಗಿ ಈ ಭಾಗದ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಸೇರಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದರೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಕೂಡ ಪ್ರಚಾರದಲ್ಲಿ ಭಾಗವಹಿಸಿರುವಂತದ್ದು. ಒಟ್ಟಾರೆಯಾಗಿ ಅಮಿತ್ ಶಾ ಅವರು ಮೈಸೂರು ಮತ್ತೆ ಹಾಸನ ಆಗಿರಬಹುದು ಮತ್ತೆ ಚಾಮರಾಜನಗರದಲ್ಲಿ ಸೀಮಿತವಾಗಿ 3 ಜಿಲ್ಲೆಗಳಿಗೆ ಸೀಮಿತವಾಗಿ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಬೃಹತ್ ರೋಡ್ ಶೋ ಮುಖಾಂತರವಾಗಿ ಮತಯಾಚನೆಯನ್ನ ಮಾಡ್ತಿರುವಂತದ್ದು. ಶ್ರುತಿ, ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ಇನ್ನು ಅಮಿತ್ ಶಾ ಅವರ ಹಾಸನ ಭೇಟಿಗೆ ಎಚ್ ಡಿ ರೇವಣ್ಣ ಅವರು ವ್ಯಂಗ್ಯವಾಡಿದ್ದಾರೆ.
ಬೇಕಾದ್ರೆ ಅಮೆರಿಕ ಪ್ರೆಸಿಡೆಂಟ್ ನ ಕರೆಸ್ಲಿ, ರಷ್ಯಾ ಪ್ರೆಸಿಡೆಂಟ್ ನ ಕರೆಸ್ಲಿ, ನಮಗೇನಾಗೋದಿಲ್ಲ ಅನ್ನೋ ರೀತಿಯಲ್ಲಿ ವ್ಯಂಗ್ಯ ಆಡಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಅಮಿತ್ ಶಾ ಅವರು ಈಗ ಹಾಸನವನ್ನ ಟಾರ್ಗೆಟ್ ಮಾಡಿದ್ದಾರೆ, ಆ ಭಾಗದಲ್ಲಿ ರೋಡ್ ಶೋವನ್ನ ನಡೆಸ್ತಾರೆ. ಸೊ ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ರೇವಣ್ಣ ಅವರು, ಬೇಕಾದ್ರೆ ಅಮೆರಿಕ ಪ್ರೆಸಿಡೆಂಟ್ ನೇ ಕರೆಸ್ಲಿ, ರಷ್ಯಾ ಪ್ರೆಸಿಡೆಂಟ್ ನ ಕರೆಸ್ಲಿ, ನಮಗೆ ದೇವೇಗೌಡರು ಕುಮಾರಣ್ಣನೇ ಸಾಕು, ಸೊ ಇನ್ಯಾರು ಬೇಡ, ನಮ್ಗೆ ನಮ್ಮ ಹತ್ರ ಯಾರು ಕೂಡ ಚಾಣಕ್ಯರು ಇಲ್ಲ ಅಂತ ಹೇಳಿ ರೇವಣ್ಣ ಅವರು ಹೇಳಿದ್ದಾರೆ. ದೇವೇಗೌಡ್ರೆ ನಮಗೆ ಚಾಣಕ್ಯರು ಅನ್ನೋದು ರೇವಣ್ಣ ಅವರ ಮಾತು. ಕುಮಾರಣ್ಣನೇ ಚಾಣಕ್ಯ, ನಮ್ಮ ಜನರೇ ನಮಗೆ ಚಾಣಕ್ಯರು ಅಂತ ಹೇಳಿ ರೇವಣ್ಣ ಇದೀಗ ಬಿಜೆಪಿಗೆ ವ್ಯಂಗ್ಯವಾದರ ಮುಖಾಂತರ ಟಾಂಗ್ ಕೊಟ್ಟಿದ್ದಾರೆ. ಅಮೆರಿಕ ಪ್ರೆಸಿಡೆಂಟು ಬರ್ತದೆ, ಅಮೆರಿಕ ಪ್ರೆಸಿಡೆಂಟು ರಷ್ಯನ್ ಪ್ರೆಸಿಡೆಂಟು ನಮಗೆ ದೇವೇಗೌಡರು ಒಬ್ಬರೇ ಸಾಕು, ಇನ್ಯಾರು ಬೇಡ, ಕುಮಾರಣ್ಣ ದೇವೇಗೌಡರು. ಇದು ದೇವೇಗೌಡರ ಒಬ್ಬ ಸಾಮಾನ್ಯ ಹಳ್ಳಿ ರೈತನ ಮಗ ಕುಮಾರಸ್ವಾಮಿ, ಗೊತ್ತಾಯ್ತಪ್ಪ. ಈಗ ನಮ್ಮ ಹತ್ರ ಯಾವುದೂ ಇಲ್ಲ, ನಮ್ಮ ಹತ್ರ ಚಾಣಕ್ಯರು ಯಾರೂ ಇಲ್ಲ. ದೇವೇಗೌಡರೇ ಚಾಣಕ್ಯರು, ಕುಮಾರಣ್ಣೇ ಚಾಣಕ್ಯ, ನಮ್ಮ ಜನವೇ ಚಾಣಕ್ಯರು. ಅವ್ರ ಆಶೀರ್ವಾದಿರೋವರಿಗೆ ನಮ್ಗೇನಿಲ್ಲ. ಶಾ ಬರೋ ದಿನವೇ ಧಾರವಾಡ ಶಾಕ್. ಬಂಡಾಯ ಎದ್ದಿದ್ದವರು ವಿನಯ್ ಕುಲಕರ್ಣಿಗೆ ಜೈ. ಆತ್ಮಗೌರವ, ಸಾಮಾಜಿಕ ನ್ಯಾಯ, ಅಷ್ಟಗಿ ಟಾರ್ಗೆಟ್ ಬಿಜೆಪಿ. ಇದು ಈ ಹೊತ್ತಿನ ಸ್ಪೆಷಲ್ ಅಷ್ಟಗಿ ಆತ್ಮಗೌರವ. ಕಾಂಗ್ರೆಸ್ಗೆ ಜೈ ಎಂದಿದ್ದಾರೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿ. ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ತವನಪ್ಪ ಅಷ್ಟಗಿ ಅವರು. ಇದು ಬಿಜೆಪಿ ಅವರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಹೊಡೆತ. ಕಾಂಗ್ರೆಸ್ಗೆ ಜೈ ಅಂತ ಹೇಳಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಇದೀಗ ಹೋಗಿದ್ದಾರೆ. ಚುನಾವಣಾ ಕಣದಿಂದ ಬಂಡಾಯ ಅಭ್ಯರ್ಥಿಯಾಗಿದ್ರು, ಹಿಂದೆ ಸರಿದ್ಬಿಟ್ಟಿದ್ದಾರೆ ಅವರು. ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಹೋಗ್ತಾ ಇದ್ದಾರೆ ಇವತ್ತು. ಈ ಸಂದರ್ಭದಲ್ಲೇ ಅಮಿತ್ ಶಾ ಅವರಿಗೂ ಒಂದು ರೀತಿ ಶಾಕಿಂಗ್ ನ್ಯೂಸ್ ಇದು. ತವನಪ್ಪ ಅಷ್ಟಗಿ ಅವರು ಇವತ್ತು ನಾಮಪತ್ರವನ್ನ ವಾಪಸ್ ಪಡಿತೀನಿ ಅಂತ ಹೇಳಿ ಅಧಿಕೃತವಾಗಿ ಕೂಡ ವಿಚಾರಗಳನ್ನ ಹೇಳಿದ್ದಾರೆ. ನನಗೆ ಸರಿಯಾದಂತಹ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ನನಗೆ ಸಿಗಬೇಕಾಗಿರುವಂತಹ ಒಂದು ವಿಚಾರಗಳು ಅಥವಾ ನನಗೆ ಬೇಕಾಗಿದ್ದಂತಹ ಸ್ಥಾನಮಾನಗಳು, ನನಗೆ ಸಿಗಬೇಕಾದಂತಹ ಗೌರವಗಳು ಬಿಜೆಪಿಯಿಂದ ಸಿಕ್ಕಿಲ್ಲ. ಹಾಗಾಗಿ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿತಾ ಇದ್ದೀನಿ, ವಿನಯ್ ಕುಲಕರ್ಣಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ನಾವು ಅದು ನಿಂತವು ಹಿಂಪಡಿತೀವಿ ನೋಡ್ರಿ. ನಾನು ಅದನ್ನು ಹೇಳಿದೆ, ಒಂದು ವಿಶ್ವಾಸವಿಟ್ಟು ಅಲ್ಲಿ ಹೋದಿವಿ, ಅಲ್ಲಿ ಸಾಮಾಜಿಕ ನ್ಯಾಯ ನಮಗೆ ಸಿಗಲಿಲ್ಲ ಅನ್ನೋದು ಒಂದೇ ಒಂದು ಉದ್ದೇಶಲಿಂತ, ಮತ್ತು ಕಾರ್ಯಕರ್ತರಿಗೆ ಸಿಗುವಂಥ ಗೌರವ ಅಲ್ಲಿ ಸಿಗಲಿಲ್ಲ. ಹೀಗಾಗಿ ನಾನು ಇವತ್ತು ಪಾರ್ಟಿಯನ್ನು ಬಿಟ್ಟು ಇವತ್ತು ನಾನು ಸಾಮಾಜಿಕ ನ್ಯಾಯ ಮತ್ತು ಕಾರ್ಯಕರ್ತರಿಗೆ ಒಂದು ಗೌರವ ಸಿಗ್ತೈತೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಒಂದು ನಾಯಕತ್ವದೊಳಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಏನಾಗ್ತಾ ಇದೆ. ಏನಿಲ್ಲ, ನಾ ಪದೇ ಏನಿಲ್ಲ, ಮೊದಲು ನಾ ಕಾಂಗ್ರೆಸ್ದೊಳಗಿದ್ದೆ, ಹೊಳ್ಳಿ ಕಾಂಗ್ರೆಸ್ಗೆ ಮನೆಗೆ ಬಂದೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ ಸುಂಡಿ, ಇಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ತವರಪ್ಪ ಅಷ್ಟಗಿ ಅವರು ವಿಚಾರ ಅಂತ. ಖಂಡಿತ ಶ್ರುತಿ, ಯಾಕಂದ್ರೆ ಇವತ್ತೇನು ಚುನಾವಣಾ ಚಾಣಕ್ಯ ಅಂತಾನೆ ಬಿಂಬಿತಗೊಂಡಂತಹ ಅಮಿತ್ ಶಾ ಅವರು ಬರುವಂತ ಸಂದರ್ಭದಲ್ಲಿನೇ ಬಿಜೆಪಿಯ ಒಬ್ಬ ಬಂಡಾಯ ಅಭ್ಯರ್ಥಿ ಏನು ಚುನಾವಣೆಯಿಂದ ನಾಮಪತ್ರ ವಾಪಸ್ ಪಡೆಯೋ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿನ ಬೆಂಬಲಿಸ್ತಿರೋದು ಒಂದು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಧಾರವಾಡ ಮಟ್ಟಿಗೆ ಯಾಕಂದ್ರೆ ಈಗೇನು ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆಗೆ ಎಂಟ್ರಿ ಕೊಡಕ್ ಸಾಧ್ಯವಿಲ್ಲ. ಕೋರ್ಟ್ ಆದೇಶವನ್ನು ಆ ರೀತಿ ಅಂದ್ರೆ ಏನು ಜಿಲ್ಲೆಯಿಂದ ಹೊರಗಾಕಿ ಇದು ಏನು ಗಡಿಪಾರು ಮಾಡುವಂತ ಇದು ಇದೆ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲೇನೆ ಅವರ ಪತ್ನಿ ಶಿವಲೀಲಾ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಬೆಂಬಲಿಸಿ ಇವತ್ತೇನಂದ್ರೆ ತವನಪ್ಪ ಅಷ್ಟಗಿ ಅವರು ತಮ್ಮ ನಾಮಪತ್ರ ವಾಪಸ್ ಪಡಿತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೈ ಬಲಪಡಿಸುವ ಮಾತನ್ನು ಹೇಳಿದ್ದಾರೆ ಮತ್ತು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೆ ಸರಿಯಾದ ರೀತಿ ನಡೆಸ್ಕೊಳ್ಳಿಲ್ಲ ಮತ್ತು ಏನಂದ್ರೆ ಬಿಜೆಪಿ ನಾಯಕರು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ ಮತ್ತು ಜೊತೆಗೆ ಸೌಜನ್ಯದಿಂದ ವರ್ತಿಸಲಿಲ್ಲ. ಹೀಗಾಗಿ ನಾನು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಹಿಡಿದಿದ್ದೆ. ಈಗ ಏನಂದ್ರೆ ಕಾಂಗ್ರೆಸ್ಗೆ ಬೆಂಬಲಿಸಿ ನಾನು ನಾಮಪತ್ರ ವಾಪಸ್ ಪಡಿತಾ ಇದ್ದೀನಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಬಿಜೆಪಿಗೆ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು, ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮತ್ತಷ್ಟು ಶಕ್ತಿ ಬರ್ತಾ ಇದೆ ಅಂತ ಹೇಳ್ಬೋದು. ಶ್ರುತಿ, ಓಕೆ ಶಿವರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಮೊನ್ನೆ ಹಾಗೂ ನಿನ್ನೆ ಶೃಂಗೇರಿಯಲ್ಲಿ ಚಂಡಿಕಾ ಯಾಗವನ್ನು ನಡೆಸಿದಂತಹ ಡಿಕೆ ಶಿವಕುಮಾರ್ ಕುಟುಂಬ ಇವತ್ತು ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗ ನೆರವೇರಿಸಿದೆ. ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆಶಿ ದಂಪತಿ ನಿನ್ನೆಯಿಂದಲೂ ಕೂಡ ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗವನ್ನು ನೆರವೇರಿಸಿದ್ದಾರೆ. ನರಸಿಂಹ ಅಡಿಗಾವರ ನೇತೃತ್ವದಲ್ಲಿ ಈ ಚಂಡಿಕಾ ಯಾಗ ನಡೆದಿದೆ. ಇವತ್ತು ಹೋಮ ಹವನದ ಬಳಿಕ ಡಿಕೆ ಶಿವಕುಮಾರ್ ಅವರು ಉಡುಪಿಗೆ ತೆರಳಲಿದ್ದಾರೆ.
ನೋಡಿ, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನು ಶುರು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ನಿನ್ನೆ ಶೃಂಗೇರಿಯಲ್ಲಿ ಹೋಗಿದ್ರು, ಚಂಡಿಕಾ ಯಾಗವನ್ನ ನಡೆಸಿದ್ರು ಡಿ.ಕೆ.ಶಿ ಕುಟುಂಬ. ಸೊ ದಂಪತಿಯ ಸಮೇತವಾಗಿ ಹೋಗಿ ಹೋಮ ಹವನಗಳನ್ನ ನೆರವೇರಿಸುವಲ್ಲಿ ನಿರತರಾಗಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಡಿ.ಕೆ.ಶಿ ದಂಪತಿ ನಿನ್ನೆಯಿಂದಲೂ ಕೂಡ ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗವನ್ನ ನೆರವೇರಿಸಿದ್ದಾರೆ. ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗವನ್ನ ನಡೆಸಿದ್ರು. ನರಸಿಂಹಾಡಿಗ ಅವರ ನೇತೃತ್ವದಲ್ಲಿ ಈ ಚಂಡಿಕಾ ಯಾಗ ನಡೆದಿದೆ. ಇವತ್ತು ಹೋಮ ಹವನದ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಸೊ ಅದೆಲ್ಲ ಆದ್ಮೇಲೆ ಉಡುಪಿಗೂ ಕೂಡ ತೆರಳಲಿದ್ದಾರೆ. ಒಂದು ಕಡೆ ದಂಪತಿ ಸಮೇತವಾಗಿ ಕುಟುಂಬದ ಸಮೇತ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಟೆಂಪಲ್ ರನ್ ಮಾಡಲಿಕ್ಕೆ ಶುರು ಮಾಡಿರೋದು. ಸೊ ಉಡುಪಿಗೆ ಇವತ್ತು ಭೇಟಿ ಕೊಡ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ ರಾಜಕಾರಣಿಗಳೆಲ್ಲ ಕೂಡ ದೇವಸ್ಥಾನಗಳಿಗೆ ಹೋಗೋದು, ಹೋಮ ಹವನಗಳನ್ನ ನಡೆಸೋದು ಸಾಕಷ್ಟು ರೀತಿಯಾದಂತಹ ಪ್ರಸಿದ್ಧಿಯನ್ನ ಪಡ್ಕೊಂಡ್ಬಿಡುತ್ತೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ನೋಡೋದಾದ್ರೆ, ಡಿ.ಕೆ. ಶಿವಕುಮಾರ್ ಅವರು ಈ ಸಂದರ್ಭಗಳನ್ನು ಹೊರತುಪಡಿಸಿದ್ರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಿರ್ತಾರೆ ಕುಟುಂಬ ಸಮೇತ. ಈಗ ಎಲೆಕ್ಷನ್ ಆಗಿರೋದ್ರಿಂದ ಸೊ ಇಷ್ಟಾರ್ಥ ಸಿದ್ಧಿಗೋಸ್ಕರ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ, ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸುಗಳನ್ನ ಕೂಡ ಹೊತ್ತಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸಪ್ಪ ದೇವರೇ ಅಂತ ಹೇಳಿ ದೇವರ ಮೊರೆ ಹೋಗಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ನವಚಂಡಿಕಾ ಯಾಗವನ್ನ ನಡೆಸಿದ್ದಾರೆ. ನಿನ್ನೆ ಶೃಂಗೇರಿಯಲ್ಲಿ ಹೋಮ ಹವನವನ್ನ ನಡೆಸಿದ್ರು. ಇವತ್ತು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಡಿ.ಕೆ. ಶಿವಕುಮಾರ್ ದಂಪತಿ ಸಮೇತವಾಗಿ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದಾದ ಮೇಲೆ ಉಡುಪಿಗೆ ಕೂಡ ಭೇಟಿಯನ್ನ ಕೊಡಲಿಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ನಾಗಸಾಧು ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗೆ ಭವಿಷ್ಯ ಹೇಳಿದ್ದಾರೆ. ಕೆಆರ್ಪೇಟೆಯ ಕಾಂಗ್ರೆಸ್ನ ಅಭ್ಯರ್ಥಿ ದೇವರಾಜು ಗೆಲ್ಲೋದು ಪಕ್ಕಾ ಅಂತ ನಾಗಸಾಧು ಭವಿಷ್ಯ ನುಡಿದಿದ್ದಾರೆ. ಹಿಮಾಲಯದಿಂದ ಬಂದಿದ್ದ ನಾಗಸಾಧುವನ್ನ ಅಭ್ಯರ್ಥಿ ದೇವರಾಜು ಅವರು ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದ್ರು. ದೇವರಾಜು ಮುಖ ನೋಡ್ತಿದ್ದ ಹಾಗೆ ನಿನಗೆ ಶಾಸಕನಾಗುವ ಯೋಗ ಇದೆ ಅಂತ ನಾಗಸಾಧು ಹರಸಿ ಮುನ್ನಡೆದಿದ್ದಾರೆ. ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ಳಂ ಬೆಳಗ್ಗೆ ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಎಲೆಕ್ಷನ್ ಈ ಸಂದರ್ಭದಲ್ಲಿ ಬಹಳ ಬಿಸಿ ಮುಟ್ಟುವಂತ ಕೆಲಸ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂ ಬೆಳಗ್ಗೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಇವತ್ತು ಭರ್ಜರಿ ಭೇಟಿಯನ್ನ ನಡೆಸಿದ್ದಾರೆ. ಬೆಂಗಳೂರು, ಚಿತ್ರದುರ್ಗ, ಕೋಲಾರ, ಬೀದರ್ ಪ್ರಮುಖ ಭಾಗಗಳಲ್ಲಿ ರೇಡ್ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಮನೆ, ಕಚೇರಿಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಕೆಲವೊಂದಿಷ್ಟು ಆಸ್ತಿ ಪತ್ರಗಳ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ. ಅಧಿಕಾರಿಗಳಿಂದ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ ಬಿಬಿಎಂಪಿಯ ಎಡಬ್ಲ್ಯೂ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಕೋಲಾರದಲ್ಲಿ ತಾಲೂಕು ಪಂಚಾಯಿತಿ ಇಒಗೂ ಕೂಡ ಬೆಳ್ಳಂ ಬೆಳಗ್ಗೆ ಶಾಕ್ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇನ್ನು ಬೀದರ್ನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಇಇ ಸುರೇಶ್ ಮೇಧಾ ಅವರು, ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಸ್ವಾಮಿ ಅವರ ಮನೆ ಮೇಲೂ ಕೂಡ ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯ ನಡೀತಾ ಇದೆ. ಒಟ್ಟಾರೆ ಬೆಳ್ಳಂ ಬೆಳಗ್ಗೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಕೆಲವೊಂದಿಷ್ಟು ಭ್ರಷ್ಟ ಅಧಿಕಾರಿಗಳ ಮನೆ ಹಾಗೆ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸೋದ್ರ ಮುಖಾಂತರ ಭ್ರಷ್ಟರ ಚಳಿ ಬಿಡಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸೊ ಯಲಹಂಕದ ಈ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವತ್ತು ಬೆಳ್ಳಂ ಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಚಿತ್ರದುರ್ಗ, ಕೋಲಾರ, ಬೀದರ್ ಸೊ ಈ ಪ್ರಮುಖ ಭಾಗಗಳಲ್ಲಿ ಅಧಿಕಾರಿಗಳ ಮನೆ ಹಾಗೆ ಕಚೇರಿಗಳ ಮೇಲೆ ದಾಳಿಯಾಗಿರೋದು. ಬೀದರ್ ಹಾಗೆ ಬಸವ ಕಲ್ಯಾಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಈ ಸಣ್ಣ ನೀರಾವರಿ ಇಲಾಖೆಯ ಡಬ್ಲ್ಯೂ ಆಗಿರುವಂತಹ ಸುರೇಶ್ ಮೇಧಾ ಅವರ ಮನೆ ಮೇಲೆ, ಜೊತೆಗೆ ಮುಡಬಿಯ ಉಪ ತಹಶೀಲ್ದಾರ್ ವಿಜಯ್ ಕುಮಾರ ಸ್ವಾಮಿ ಅವರ ಮನೆ ಮೇಲೆ ರೇಡ್ ಆಗಿದೆ. ಇವೆಲ್ಲ ಕೂಡ ಆದಾಯ ಮೀರಿ ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ರೇಡ್ಗಳಿದು. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ತಗಲುಹಾಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಬೀದರ್ನಲ್ಲಿರುವಂತಹ ವಿಜಯ್ ಅವರ ಮನೆ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸಲಾಗಿದೆ. ಒಟ್ಟಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣಾ ಕಾವು ಒಂದು ಕಡೆ ಕಾವೇರ್ತಾ ಇದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿರೋದು ಇನ್ಯಾರ್ಯಾರೆಲ್ಲ ಮುಖವಾಡಗಳು ಕಳಚಿ ಬೀಳತ್ತೆ ಅನ್ನೋದಕ್ಕೆ ಕಾರಣ ಆಗುತ್ತೆ. ಕಾದ್ ನೋಡ್ಬೇಕು. ಲೋಕಾಯುಕ್ತ ದಾಳಿ ಕಂಪ್ಲೀಟ್ ಆದ ಮೇಲೆ ಎಷ್ಟೆಷ್ಟು ಅಕ್ರಮ ಆಸ್ತಿಯನ್ನು ಅವರು ಗಳಿಸಿದ್ದಾರೆ, ಎಷ್ಟೆಲ್ಲ ಕೊಳ್ಳೆ ಹೊಡೆದು ಮಡಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ 3 ಕಡೆಗಳಲ್ಲಿ ಐಟಿ ದಾಳಿಯಾಗಿದೆ. ಮಾಜಿ ಸಚಿವ ಗಂಗಾಧರ್ ಗೌಡ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಐಟಿ ದಾಳಿಯಾಗಿರೋದು. ಮಾಜಿ ಸಚಿವ ಹಾಗೆ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಗಂಗಾಧರ್ ಗೌಡ ಬೆಳ್ತಂಗಡಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಪಕ್ಕದಲ್ಲೇ ಪ್ರಸನ್ನ ಅವರ ಮನೆ ಇದೆ. ಸೊ ಪ್ರಸನ್ನ ಇನ್ಸ್ಟಿಟ್ಯೂಟ್ ಹಾಗೆ ಇಂದಬೆಟ್ಟುನಲ್ಲಿರುವಂತಹ ಮನೆ ಮೇಲೆ ದಾಳಿಯಾಗಿರೋದು. ಇನ್ಫ್ರಾ ಮಾರ್ಕೆಟ್ ರೂಪಿಸುವ ವೆದರ್ ರಿಪೋರ್ಟ್ ಅನ್ನು ನೋಡೋಣ.
ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.